ಕೇಸರಿ ಪಡೆ ಕೆರಳಿ ಕೆಂಡ ಆಗಿದೆ. ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಎಲ್ಲ ಕೇಸರಿ ನಾಯಕರು ವಾಗ್ದಾಳಿ ನಡೆಸ್ತಾ ಇದ್ದಾರೆ. ನನ್ನ ಹೆಣ ಚಿಕ್ಕಮಗಳೂರಿಗೆ ಹೋಗುತ್ತೆ ಅಂದಿದ್ರು, ಬಿಜೆಪಿ ಪಕ್ಷವನ್ನ ಮುಗಿಸೋದಕ್ಕೆ ಆಗಲ್ಲ ಅಂತ ಸಿಟಿ ರವಿ ಕಿಡಿಕಿಡಿಯಾಗಿದ್ದಾರೆ. ನಾವೇನು ಕೈಗೆ ಬಳೆ ತೊಟ್ಕೊಂಡಿಲ್ಲ ಅಂತ ವಿಜೇಂದ್ರ ಹೇಳಿದ್ದಾರೆ. ನಮ್ಮ ಸರ್ಕಾರ ಬಂದಾಗ ನೋಡ್ಕೊಳ್ತೀವಿ ಅಂತ, ಇದು ಭಾರಿ ಸ್ಟ್ರಾಂಗ್ ಸ್ಟೇಟ್ಮೆಂಟ್. ಇದು ನಮ್ಮ ಸರ್ಕಾರ ಬಂದಾಗ ನೋಡ್ಕೊಳ್ತೀವಿ ಅಂತ ಆರ್ ಅಶೋಕ್ ಹೇಳಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಸಮರಕ್ಕೆ ಬಿಜೆಪಿ ರಣ ಕಹಳೆ ಊದಿದೆ. ನನಗೇನಂದ್ರೆ ಇದೆಲ್ಲ ಒಂದು ಷಡ್ಯಂತ್ರದ ಭಾಗ. ಆರೋಪವೂ ಸುಳ್ಳು. ಈ ರೀತಿ ಕೊಲೆ ಬೆದರಿಕೆ ಹಾಕಿ ಇಡೀ ವಿಷಯವನ್ನು ವಿಷಯಾಂತರ ಮಾಡಬೇಕು ಅಂತ ಸಂಚು ನಡೆಸಿದ್ದಾರೆ. ನಾನು ನೋಡಿ, ಹುಟ್ಟಿಸಿದ ಮನುಷ್ಯನ ರಕ್ಷಣೆ ಮಾಡೋನು, ಎಲ್ರಿಗೂ ಒಂದೇ ಸರಿ ಯಾವ ಹೆದರ್ಕೊಂಡು ರಾಜಕಾರಣ ಮಾಡೋನಲ್ಲ. ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ, ಮಾನ್ಯ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಹೇಳ್ತೇನೆ, ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಏನು ಬಳೆ ತೊಡ್ಕೊಂಡು ಕೂತಿಲ್ಲ. ಈ ರೀತಿ ದೌರ್ಜನ್ಯ ದಬ್ಬಾಳಿಕೆ ಇವತ್ತೇನು ನೀವು ಮಾಡಿದ್ದೀರಿ, ಇವತ್ತು ತಕ್ಕ ಶಾಸ್ತಿ ಹೈಕೋರ್ಟ್ನಲ್ಲಿ ಆಗಿದೆ. ರಾಜ್ಯ ಉಚ್ಚ ನ್ಯಾಯಾಲಯ ಕೂಡ ಮಧ್ಯಂತರ ತೀರ್ಪಲ್ಲಿ ಹೇಳಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ರಾಜ್ಯದ ಈ ಕಾಂಗ್ರೆಸ್ ಸರ್ಕಾರ ರಾಜಕೀಯ ಷಡ್ಯಂತ್ರವನ್ನು ಮಾಡಿ, ರಾಜಕೀಯ ಪಿತೂರಿಯನ್ನು ಮಾಡಿ, ಒಬ್ಬ ಜನಪ್ರತಿನಿಧಿ, ಒಬ್ಬ ಸಿಟಿ ರವಿ ಅಂತವ್ರ ಮೇಲೆ ಈ ರೀತಿ ಒಂದು ದಬ್ಬಾಳಿಕೆ ದೌರ್ಜನ್ಯ ನಡೀತದೆ ಅಂತ ಹೇಳಿದ್ರೆ ಪೊಲೀಸರನ್ನು ಉಪಯೋಗಿಸ್ಕೊಂಡು ಇನ್ನು ಸಾಮಾನ್ಯರ ಪರಿಸ್ಥಿತಿ ಏನಾಗ್ಬೋದು ಅಂತೇಳಿ ನಾನು ಹೇಳ್ತಾ ಇಲ್ಲ, ರಾಜ್ಯದ ಜನ ಮಾತನಾಡ್ತಾ ಇದ್ದಾರೆ. ಪದೇ ಪದೇ ಸಿಟಿ ರವಿ ಅಂಗಲಾಚ್ತಾ ಇರೋದನ್ನು ನೋಡಿದೆ, ಡಿಮ್ಯಾಂಡ್ ಮಾಡ್ತಾ ಇರೋದು ನೋಡಿದೆ. ಆದರೆ ಹೇಳಲೇ ಇಲ್ಲ ಅವರು, ಯಾಕೆ ಬಂಧಿಸಿದ್ದೀನಿ ಅಂತ ಹೇಳಲೇ ಇಲ್ಲ. ವಿಧಾನಸೌಧದಲ್ಲಿ ಏನು ಸಿಟಿ ರವಿಯವ್ರನ್ನ ಕೊಲೆ ಮಾಡಬೇಕು ಅಂತ 40 ಜನ ಬಂದಿದ್ದರು. ಚಿಕ್ಕಮಗಳೂರು ಜಿಲ್ಲೆಗೆ ಸಿಟಿ ರವಿಯವರ ಬಾಡಿನ ನಾವು ಪಾರ್ಸಲ್ ಮಾಡ್ತೀರಿ ಅಂತ ಏನು ಹೇಳಿದರು. ಆ ಕಂಪ್ಲೇಂಟನ್ನು ಬರೆದು ನಾವು ಕೊಡೋಕ್ಕೆ ಬಂದಿದ್ದು ನಾನು. ಅಂದರೆ ಸಿಟಿ ರವಿನ ಯಾಕೆ ಟಾರ್ಗೆಟ್ ಮಾಡ್ತಾ ಇದ್ದೀರಾ? ಅವರೊಬ್ಬ ಹಿಂದೂ ಹೋರಾಟಗಾರ, ಹಿಂದೂ ವಿಚಾರವಾಗಿ ಧ್ವನಿ ಎತ್ತುತ್ತಾರೆ, ಅದಕ್ಕೆ ಬಗ್ಬಡಿಯುವಂಥ ಕೆಲಸವನ್ನು ನೀವು ಮಾಡ್ತಾ ಇದ್ದೀರಾ. ನೋಡಿ, ಇದು ಬಿಜೆಪಿ ನಾಯಕರ ಸ್ಟೇಟ್ಮೆಂಟ್. ಹಾಗಾಗಿ ಒಂದು ಪ್ರಶ್ನೆ ಅಂತೂ ಕಾಡ್ತಾ ಇದೆ, ಇಡೀ ರಾಜ್ಯ ರಾಜಕೀಯದ ದಿಕ್ಕು ಬದಲಾಯಿಸ್ಬಿಡುತ್ತಾ ರವಿ ಅವರ ಈ ಬಂಧನ? ಕಾಂಗ್ರೆಸ್ ವಿರುದ್ಧ ಕೇಸರಿ ಪಕ್ಷ ನಿಗಿ ಕೆಂಡವಾಗಿದೆ. ಸರ್ಕಾರದ ವಿರುದ್ಧ ಬೀದಿಗಿಳಿಯೋದಕ್ಕೆ ಸಕಲ ಸಿದ್ಧತೆಗಳು ಕೇಸರಿ ಪಾಳ್ಯದಲ್ಲಾಗ್ತಾ ಇದೆ. ಕಾಂಗ್ರೆಸ್ನಿಂದ ದ್ವೇಷ ರಾಜಕೀಯ ಅಂತ ಕಾಳಗ ಶುರುವಾಗ್ಬಿಟ್ಟಿದೆ. ರಾಜ್ಯದಾದ್ಯಂತ ಸರ್ಕಾರದ ವಿರುದ್ಧ ಕ್ಯಾಂಪೇನ್ಗೆ ಪ್ಲಾನ್ ಮಾಡಿಕೊಳ್ಳಲಾಗಿದೆ. ಕಾಂಗ್ರೆಸ್ ಸರ್ಕಾರಕ್ಕೆ ಮತ್ತಷ್ಟು ಕಂಟಕ ತರುತ್ತಾ ಬಿಜೆಪಿ ಅನ್ನೋದು ಪ್ರಶ್ನೆ. ಸಿಎಂ ಸಚಿವರ ಮತ್ತಷ್ಟು ಹಗರಣಗಳು ಬಯಲಾಗುತ್ತಾ ಆ ಮೂಲಕ ಕಾನೂನು ಹೋರಾಟಕ್ಕೂ ಬಿಜೆಪಿ ಮುಂದಾಗುವ ಸಾಧ್ಯತೆ ಇದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಅತಿ ದೊಡ್ಡ ಅಸ್ತ್ರ ಪರಿಷತ್ನಲ್ಲಿ ಈ ರೀತಿಯ ಪದ ಬಳಕೆ ಆಗಿದೆಯೋ ಆಗಿಲ್ವೋ ಗೊತ್ತಿಲ್ಲ, ಬಟ್ ಅದು ತನಿಖೆ ಆಗಬೇಕು. ಯಾಕಂದ್ರೆ ಸಭಾಪತಿಗಳು ಹೇಳಿದ್ರು ಆಡಿಯೋ ವಿಡಿಯೋ ಪರಿಶೀಲನೆ ಮಾಡಿದಾಗ ಆ ರೀತಿ ಸಾಕ್ಷ್ಯಾಧಾರಗಳು ಸಿಕ್ಕಿಲ್ಲ ಅಂತ. ಹಾಗಾಗಿ ನಾವು ಈಗಲೇ ಅದನ್ನ ಕನ್ಫರ್ಮ್ ಮಾಡಕ್ಕಾಗಲ್ಲ. ಈಗ ಅವ್ರಿಗೆ ತಾತ್ಕಾಲಿಕ ರಿಲೀವ್ ಸಿಕ್ಕಿರಬಹುದು, ಆದ್ರೆ ತನಿಖೆ ಆಗಿ ಬೆಳಕಿಗೆ ಬಂದ್ರೆ, ಸಪೋಸ್ ತಪ್ಪು ಮಾಡಿದ್ದಾರೆ ಅಂತ ಆದ್ರೆ ಅದು ಬೇರೆ ರೀತಿಯ ಆಯಾಮ ಪಡೆದುಕೊಳ್ಳುತ್ತೆ. ಆದ್ರೆ ಈಗ ಸದ್ಯ ಆಗಿರುವಂತ ಡೆವಲಪ್ಮೆಂಟ್ ಇದೆಯಲ್ಲ, ರಾಜ್ಯದ ಜನ ಅದನ್ನ ಯಾವ ರೀತಿ ನೋಡ್ತಾರೆ, ಯಾವ ರೀತಿ ತಗೊಳ್ತಾರೆ? ಸಿಟಿ ರವಿ ಅವರ ಈ ಬಂಧನ ಬಿಜೆಪಿಗೆ ಸದ್ಯಕ್ಕಂತೂ ಎನ್ಕ್ಯಾಶ್ ಮಾಡ್ಕೊಳ್ಳುವಂತ ಎಲ್ಲಾ ರೀತಿಯ ಸಾಧ್ಯತೆಗಳಿವೆ. ನಮ್ಮ ಪ್ರತಿನಿಧಿ ಸುರೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ನಿನ್ನೆ ಇಡೀ ದಿನದ ಹೈ ಡ್ರಾಮಾ ನೀವು ಇಂಚಿಂಚು ಫಾಲೋ ಅಪ್ ಮಾಡ್ಕೊಂಡು ಬಂದ್ರಿ. ಸಿಟಿ ರವಿ ಅವರ ಜೊತೆನೆ ಬೆಂಗಳೂರಿಗೂ ಕೂಡ, ಅಲ್ಲಿವರೆಗೂ ಕೂಡ ಬಂದ್ರಿ. ಏನಾಯ್ತು ನಿನ್ನೆ ಸಾಯಂಕಾಲದ ನಂತರ? ಏನಾಯ್ತು? ಸಿಟಿ ರವಿ ಅವರು ಎಲ್ಲಿ ಹೋದ್ರು? ಈಗ ಇಡೀ ಹೈ ಡ್ರಾಮಾ ಯಾವೆಲ್ಲ ತಿರುವುಗಳನ್ನ ಪಡ್ಕೊಳ್ಬಹುದು? ಮುಂದೆ ಇದು ಯಾವ ರೀತಿಯಲ್ಲಿ ಸಾಗಬಹುದು? ಸುರೇಶ್. ಎಸ್ ಶ್ರೀಲಕ್ಷ್ಮಿ, ನೇರವಾಗಿ ಹೇಳೋದಾದರೆ ಕಾಂಗ್ರೆಸ್ನ ಸರ್ಕಾರದ ವಿರುದ್ಧದ ಬಿಜೆಪಿಯ ಅಸಲಿ ಫೈಟ್ ಈಗ ಶುರುವಾಗಿದೆ ಅಂತಲೇ ಹೇಳ್ಬೋದು. ಈವರೆಗೂ ಕೂಡ ಇದ್ದಂಥದ್ದೇ ಒಂದು ರಾಜಕೀಯ, ಒಂದು ರೀತಿಯ ಅಡ್ಜಸ್ಟ್ಮೆಂಟ್ ಇರ್ತಕ್ಕಂಥದ್ದು. ಆದರೆ ಈಗ ವರಸನೆ ಬದಲಾಗಿರ್ತಕ್ಕಂಥದ್ದು. ಈಗ ನೇರವಾಗಿ ಕಾಂಗ್ರೆಸ್ನ ವಿರುದ್ಧ, ಕಾಂಗ್ರೆಸ್ ನಾಯಕರ ವಿರುದ್ಧ ಅಸಲಿ ಫೈಟನ್ನು ಬಿ ಜೆ ಪಿ ನಾಯಕರು ಶುರು ಮಾಡ್ತಾ ಇರ್ತಕ್ಕಂಥದ್ದು. ಈ ಕುರಿತಂತೆ ಈಗಾಗಲೇ ಯಾವಾಗ ಸಿಟಿ ರವಿಯವರ ಬಂಧನ ಆಯಿತು, ಅದನ್ನು ತೀರಾ ಒಂದು ವೈಯಕ್ತಿಕವಾಗಿಯೂ ಕೂಡ ಕೆಲ ಪಕ್ಷದ ನಾಯಕರು ಕೂಡ ಬಿ ಜೆ ಪಿ ನಾಯಕರು ತೆಗೆದುಕೊಂಡಿರ್ತಕ್ಕಂಥದ್ದು. ಜೊತೆಗೆ ಹೈಕಮಾಂಡ್ ನಾಯಕರು ಕೂಡ ರಾಜ್ಯ ನಾಯಕರಿಗೆ ಸ್ಪಷ್ಟವಾದ ಸಂದೇಶವನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಎಲ್ಲಿಯೂ ಕೂಡ ಯಾವುದೇ ರೀತಿಯ ಹೊಂದಾಣಿಕೆ ಇಲ್ಲದೇ ನೇರವಾಗಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮತ್ತು ಕಾಂಗ್ರೆಸ್ ನಾಯಕರ ವಿರುದ್ಧ ಹೋರಾಟವನ್ನು ನಡೆಸಬೇಕು ಮತ್ತು ಸಿಟಿ ರವಿಯವರ ಬೆನ್ನಿಗೆ ನಿಲ್ಲಬೇಕು ಅಂತಕ್ಕಂಥ ಸ್ಪಷ್ಟ ಸಂದೇಶವನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ಗೆ ಪ್ರತಿ ಹಂತದಲ್ಲೂ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಹೋರಾಟದ ಬಿಸಿಯನ್ನು ಮುಟ್ಟಿಸೋದಕ್ಕೆ ಈಗಾಗಲೇ ಮುಂದಾಗಿರ್ತಕ್ಕಂಥದ್ದು. ಇದರ ಜೊತೆಗೆ ಪ್ರತಿ ಹಳ್ಳಿಯು ಗ್ರಾಮದಿಂದಲೂ ಕೂಡ, ಗ್ರಾಮ ಮಟ್ಟಗಳಿಂದಲೂ ಕೂಡ
ಹೋರಾಟದ ಕಾವನ್ನು ಹೆಚ್ಚಿಸೋದಕ್ಕೂ ಕೂಡ ಬಿಜೆಪಿಯ ಪ್ಲಾನ್ ಅನ್ನು ರೂಪಿಸಿದೆ. ಈ ಕುರಿತಂತೆ ನಾಳೆ ಅಥವಾ ನಾಡಿದ್ದು ಮತ್ತಷ್ಟು ರೂಪುರೇಷೆಗಳು ಮತ್ತಷ್ಟು ಸಿದ್ಧತೆಗಳಾಗುವಂಥ ಸಾಧ್ಯತೆ ಇದೆ. ಜೊತೆಗೆ ಇವತ್ತು ಕೂಡ ಬಿಜೆಪಿ ಹಿರಿಯ ನಾಯಕರ ನೇತೃತ್ವದಲ್ಲಿ ಒಂದಷ್ಟು ಸಭೆಗಳು ಆಗುತ್ತೆ ಅಂತಕ್ಕಂಥದ್ದು ಕೂಡ ನಮಗಿರುವಂತಹ ಮಾಹಿತಿ. ಆ ಸಭೆಯಲ್ಲಿ ಮುಂದೆ ಕಾಂಗ್ರೆಸ್ನ ವಿರುದ್ಧ ಯಾವ ರೀತಿಯಾಗಿ ಹೋರಾಟ ರೂಪಿಸಬೇಕು, ಪ್ರಮುಖವಾಗಿ ಡಿ ಕೆ ಶಿವಕುಮಾರ್ ಹಾಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿರುದ್ಧ ಏನು ಸಿ ಟಿ ರವಿ ಅವರು ತೀರಾ ಅಂದರೆ ತುಂಬ ಒಂದಷ್ಟು ಏನು ಆರೋಪಗಳನ್ನು ಮಾಡಿದ್ರು, ಆ ಆರೋಪಗಳಿಗೆ ತಕ್ಕಂತೆ ಡಿ ಕೆ ಶಿವಕುಮಾರ್ ಹಾಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಕೂಡ ಯಾವ ರೀತಿಯ ಹೋರಾಟ ಮಾಡಬೇಕು ಅಂತಕ್ಕಂಥದ್ದನ್ನು ಕೂಡ ಈಗ ಒಂದಷ್ಟು ರೂಪುರೇಷೆಗಳು ಕೂಡ ಇವತ್ತು ಸಿದ್ಧ ಆಗುತ್ತೆ. ಇದೆಲ್ಲವೂ ಒಂದು ಭಾಗ. ಆದರೆ ಮತ್ತೊಂದು ಕಡೆಗೆ ಇನ್ನು ರಾಜಕೀಯವಾಗಿ ನೋಡೋದಾದರೆ ಈಗೇನು ಕಾಂಗ್ರೆಸ್ ಸರ್ಕಾರದ ವಿರುದ್ಧದ ಹಗರಣಗಳನ್ನು ಕೂಡ ಒಂದೊಂದಾಗಿ ತೆಗೆಯೋದಕ್ಕೂ ಕೂಡ ಬಿಜೆಪಿ ಈಗ ಮುಂದಾಗ್ತಾ ಇರ್ತಕ್ಕಂಥ, ಯಾಕೆಂದರೆ ಅಧಿವೇಶನದಲ್ಲಿ ಕೂಡ ಎಲ್ಲಿಯೂ ಕೂಡ ಕಾಂಗ್ರೆಸ್ನ ಹಗರಣಗಳಾಗಲಿ ಬಿಜೆಪಿ ಹಗರಣಗಳಾಗಲಿ ಯಾವುದೂ ಕೂಡ ಪ್ರಸ್ತಾಪನೆ ಆಗಲಿಲ್ಲ. ಆದರೆ ಈಗ ಯಾವಾಗ ಸಿ ಟಿ ರವಿ ಅವರ ಬಂಧನ ಆಯಿತು ಅಲ್ಲಿಂದ ಒಂದಷ್ಟು ಅಸಲಿ ಫೈಟನ್ನು ಬಿಜೆಪಿ ಈಗ ಶುರು ಮಾಡ್ಕೊಳ್ತಾ ಇರ್ತಕ್ಕಂಥದ್ದು. ಸೊ ಹೀಗಾಗಿ ಸಹಜವಾಗಿ ಇವತ್ತಿನಿಂದನೂ ಕೂಡ ಹೇಳೋದಾದರೆ ಕಾಂಗ್ರೆಸ್ನ ವಿರುದ್ಧ ನೇರ ಹಣಾಹಣಿ ಶುರುವಾಗುತ್ತೆ. ಅದು ಖಂಡಿತವಾಗ್ಲೂ ಕೂಡ ಈ ಹಿಂದೆ ಏನೋ ನಾವು ಪಕ್ಕದ ಆಂಧ್ರ ನೆರೆ ರಾಜ್ಯಗಳು ತಮಿಳುನಾಡಲ್ಲಿ ನೋಡ್ತಾ ಇದ್ವಿ, ತೀರಾ ವೈಯಕ್ತಿಕ ಮಟ್ಟಕ್ಕೆ ದ್ವೇಷಕ್ಕೆ ಇಳಿದು ರಾಜಕೀಯವನ್ನು ಮಾಡ್ತಕ್ಕಂಥದ್ದನ್ನು ಈಗ ಅದರ ಒಂದು ಚಿತ್ರಣ ಈಗ ಕರ್ನಾಟಕದಲ್ಲೂ ಕೂಡ ನಡೆಯುವಂಥ ಸಾಧ್ಯತೆಗಳು ಬಹಳ ದಟ್ಟವಾಗಿ ಕಾಣ್ತಾ ಇರ್ತಕ್ಕಂಥದ್ದು. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಸುರೇಶ್ ಡೀಟೇಲ್ಸ್ಗಾಗಿ. ಎಸ್, ವೆರಿ ಟ್ರೂ. ನಮ್ಮ ಪ್ರತಿನಿಧಿ ಈಗ ತಾನೇ ಹೇಳ್ತಾ ಇದ್ದ ಹಾಗೆ, ಸುರೇಶ್ ಈಗ ತಾನೇ ಹೇಳ್ತಾ ಇದ್ರು, ಆ ಪಕ್ಕದಲ್ಲಿ ಆಂಧ್ರದಲ್ಲಿ ಏನಾಗ್ತಾ ಇದೆ, ತಮಿಳುನಾಡಲ್ಲಿ ಏನಾಗ್ತದೆ, ಮೊದಲಿಂದನೂ ಟ್ರೆಂಡ್ ಅಲ್ಲಿ ಹಾಗೆ ಅಲ್ಲಿ ಚಂದ್ರಬಾಬು ವರ್ಸಸ್ ಜಗನ್, ಇಲ್ಲಿ ಯಾವ ರೀತಿ ಆಗುತ್ತೆ? ಎಕ್ಸಾಕ್ಟ್ಲಿ ಅದೇ ರೀತಿ ಆಗೋ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಆದ್ರೆ ಕರ್ನಾಟಕದಲ್ಲಿ ಇದುವರೆಗೆ ಆ ಥರದ್ದು ಇರಲಿಲ್ಲ. ಇಲ್ಲೊಂಥರ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಜಾಸ್ತಿ ಆಗ್ಬಿಟ್ಟಿತ್ತು. ಸೊ ಈಗ ನಿಜವಾದ ಫೈಟ್ ಶುರುವಾಗಿದೆ ಅಂತ ರಾಜ್ಯದಲ್ಲೂ ಕೂಡ ಆಂಧ್ರ ಶೈಲಿಯ ಪಾಲಿಟಿಕ್ಸ್ ಶುರುವಾಯ್ತಾ? ಸೇಡಿಗೆ ಸೇಡು, ಮುಯಿಗೆ ಮುಯಿ ಅನ್ನೋ ರೀತಿಯ ಪಾಲಿಟಿಕ್ಸ್ ಶುರುನಾ? ಬದ್ಧ ವೈರಿಗಳಂತ ಇನ್ ಮುಂದೆ ಫೈಟ್ ಶುರುವಾಗತ್ತಾ? ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ಹಾಗಾದ್ರೆ ಕೈ ಮೇಲೆ ಪ್ರತೀಕಾರನಾ? ರಿಪಬ್ಲಿಕ್ ಕನ್ನಡದ ಸೂಪರ್ ಎಕ್ಸ್ಕ್ಲೂಸಿವ್ ಸ್ಟೋರಿ ನಿಮ್ಮ ಮುಂದೆ ಇದೆ ವೀಕ್ಷಕರೇ. ಸಹಜವಾಗಿ ಆರಂಭದಲ್ಲೇ ಹೇಳ್ತಾ ಇದ್ವಿ, ಸಿ ಟಿ ರವಿ ಅವರ ಬಂಧನ ಇದೆಯಲ್ಲ ಬಿಜೆಪಿ ನಾಯಕರಿಗೆ ಅತಿ ದೊಡ್ಡ ಅಸ್ತ್ರ. ಇದನ್ನ ಪ್ರಯೋಗ ಮಾಡಲೇಬೇಕು, ಹೇಗಾದ್ರೂ ಮಾಡಿ ಕಾಂಗ್ರೆಸ್ ಅನ್ನ ಜನರ ಮುಂದೆ ಆ ಮಾಡಿರುವಂತಹ ಬೆಳವಣಿಗೆಗಳನ್ನ ತೆರೆದಿಡುವಂತಹ ಪ್ರಯತ್ನವನ್ನ ಬಿಜೆಪಿ ನಾಯಕರು ನೋ ಡೌಟ್ ಮಾಡ್ತಾರೆ. ಸರ್ಕಾರದ ವಿರುದ್ಧ ಧೀರಜ್ ಮುನಿರಾಜು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ ನಮಗೆ ಹೊಸ ರಾಜಕೀಯ ಕಲಿಸ್ತಾ ಇದೆ, ನಾವು ಇದನ್ನ ಕಲಿತು ಕಾಂಗ್ರೆಸ್ಗೆ ಪಾಠ ಕಲಿಸ್ತೀವಿ, ಕಾಂಗ್ರೆಸ್ ರೀತಿಯಲ್ಲಿ ಕೆಟ್ಟ ರಾಜಕಾರಣ ಮಾಡೋದಿಲ್ಲ ಅಂತ ಹೇಳಿದ್ದಾರೆ. ಆದ್ರೆ ಅವರಿಗೆ ಇದೇ ರೀತಿ ತಿರುಗೇಟು ಕೊಡ್ತೀವಿ ಮುಂದಿನ ದಿನಗಳಲ್ಲಿ ಅಂತ ಬೆಂಗಳೂರಿನಲ್ಲಿ ಶಾಸಕ ಧೀರಜ್ ಮುನಿರಾಜು ಹೇಳಿಕೆ ಕೊಟ್ಟಿದ್ದಾರೆ. ವಿಧಾನ ಪರಿಷತ್ ಸದಸ್ಯ ಸಿ ಟಿ ರವಿ ಬಂಧನವನ್ನು ಖಂಡಿಸಿ ಇವತ್ತು ಬಿಜೆಪಿ ಫ್ರೀಡಂ ಪಾರ್ಕ್ ನಲ್ಲಿ ಪ್ರತಿಭಟನೆ ಮಾಡ್ತಾ ಇದೆ. ನಮ್ಮ ಜೊತೆ ಧೀರಜ್ ಮುನಿರಾಜು ಅವರಿದ್ದಾರೆ, ಶಾಸಕರು ಮತ್ತು ಯುವ ಮೋರ್ಚಾ ಅಧ್ಯಕ್ಷರು. ಸರ್, ಇವತ್ತು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀರಾ. ಸೊ ಇವತ್ತು ಸಿಎಂ ಮನೆ ಮುತ್ತಿಗೆಗೆ ಮುಂದಾಗ್ತಿದ್ದೀರಾ.